ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ಈ ಕ್ಷೇತ್ರ ರಾಮಾಯಣ ಕಾಲದಲ್ಲೂ ಒಂದು ಉಲ್ಲೇಖ ಬರುತ್ತೆ ಹಾಗೂ ಪುರಾಣದ ಕಥೆಯಲ್ಲೂ ಕೂಡ ಉಲ್ಲೇಖ ಬರುತ್ತೆ. ಅಂಥ ಮಹತ್ವವಾದ ಸನ್ನಿವೇಶ ನಡೆಯುವಂಥ ಸ್ಥಳ. ಆ ಸ್ಥಳಕ್ಕೆ ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ. ಯಾವುದು ಕ್ಷೇತ್ರ ಅಂತ ಕೇಳ್ತೀರಾ? ಆ ಕ್ಷೇತ್ರವೇ ಪಂಪಾ ಸರೋವರ. ಬನ್ನಿ ಹೋಗೋಣ ಈಗ ಪಂಪಾ ಸರೋವರಕ್ಕೆ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ 5 ಪವಿತ್ರ ಸರೋವರಗಳಿವೆ. ಅವುಗಳನ್ನು ಪಂಚ ಸರೋವರ ಎಂದೇ ಕರೀತಾರೆ. ಅವು ಮಾನಸ ಸರೋವರ, ಬಿಂದು ಸರೋವರ, ನಾರಾಯಣ ಸರೋವರ, ಪುಷ್ಕರ ಸರೋವರ ಮತ್ತು ಪಂಪಾ ಸರೋವರ. ಈ ಸರೋವರಗಳು ಧಾರ್ಮಿಕ ಮತ್ತು ಪುರಾಣ ಪ್ರಸಿದ್ಧ ತೀರ್ಥಕ್ಷೇತ್ರಗಳಿವೆ. ಪಂಚ ಸರೋವರಗಳಲ್ಲಿ ಮೊದಲನೆಯದು ಮಾನಸ ಸರೋವರ. ಇದು ಟಿಬೆಟ್ನಲ್ಲಿದೆ. ಪವಿತ್ರ ಕೈಲಾಸ ಪರ್ವತದ ಬಳಿಯಲ್ಲಿ ಈ ಸರೋವರ ಇದೆ. ಎರಡನೇದು ಬಿಂದು ಸರೋವರ. ಇದು ಗುಜರಾತ್ನಲ್ಲಿ ಇದೆ. ಇದು ಹೆಚ್ಚಾಗಿ ಪಿತೃ ಶ್ರಾದ್ದದ ಸ್ಥಳವಾಗಿ ಪ್ರಸಿದ್ಧವಾಗಿದೆ. ನಾರಾಯಣ ಸರೋವರ ಇದು ಕೂಡ ಗುಜರಾತ್ನಲ್ಲಿ ಇದೆ. ಇದು ವಿಷ್ಣುವಿನ ಪವಿತ್ರ ತೀರ್ಥಕ್ಷೇತ್ರವನ್ನು ಭಾವಿಸಲಾಗುತ್ತದೆ. ಪುಷ್ಕರ ಸರೋವರ ರಾಜಸ್ಥಾನದ ಪುಷ್ಕರದಲ್ಲಿರುವ ಈ ಸರೋವರ ಬ್ರಹ್ಮನ ದೇವಸ್ಥಾನಕ್ಕಾಗಿ ಪ್ರಖ್ಯಾತವಾಗಿದೆ. ಇನ್ನು ಕೊನೆಯದಾಗಿ ಪಂಪಾ ಸರೋವರ. ಇದು ಅತ್ಯಂತ ಪವಿತ್ರವಾದ ಸರೋವರ ಮತ್ತು ಪುರಾಣ ಪ್ರಸಿದ್ಧ ಸರೋವರಗಳಲ್ಲಿ ಒಂದಾಗಿದೆ. ಈ ಸ್ಥಳ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗುಂದಿ ಬಳಿ ಇರುವ ಅಂಜನಾದ್ರಿ ಬೆಟ್ಟದ ಹತ್ತಿರ ಇದೆ. ಪಂಪಾ ಸರೋವರವು ಪಂಪ ಪುರಾಣದಲ್ಲೂ ಹಾಗೂ ರಾಮಾಯಣ ಕಾಲದಲ್ಲೂ ಉಲ್ಲೇಖಿತವಾಗಿದೆ. ಇದೇ ಸ್ಥಳದಲ್ಲಿ ಶಿವ ಮತ್ತು ಪಾರ್ವತಿಯ ಮದುವೆ ನಡೆಯುತ್ತೆಂದು ಪುರಾಣಗಳಲ್ಲಿ ಉಲ್ಲೇಖವಿದೆ. ದಕ್ಷನ ಪುತ್ರಿಯಾದ ದಕ್ಷಿಣಿ ಪುನರ್ಜನ್ಮ ಪಡೆದು ಪಂಪಾದೇವಿಯಾಗಿ ಪರ್ವತರಾಜನ ಪುತ್ರಿಯಾಗಿ ಹುಟ್ಟುತ್ತಾಳೆ. ಪಾರ್ವತಿಯ ಅವತಾರವಾದ ಪಂಪಾದೇವಿಯು ಶಿವನ ಕುರಿತು ತಪಸ್ಸು ಮಾಡಿದ ಸ್ಥಳ ಈ ಪಂಪಾ ಸರೋವರ. ಸ್ನೇಹಿತರೆ, ನೀವೀಗ ನೋಡ್ಬೋದು ಪಂಪಾ ಸರೋವರನ ಮೇಲಿನಿಂದ ತೋರಿಸ್ತಾ ಇದ್ದೀನಿ. ಎಷ್ಟು ಅದ್ಭುತವಾಗಿದೆ ನೋಡಿ. ಪವಿತ್ರ ಕ್ಷೇತ್ರ ಇದು. ಇದನ್ನು ನವೀಕರಣ ಮಾಡಿದ್ದಾರೆ ದೇವಸ್ಥಾನ ಇತ್ತೀಚೆಗೆ. ಬನ್ನಿ ಈಗ ನಾವು ದೇವಸ್ಥಾನ ಒಳಗಡೆ ಹೋಗೋಣ. ಇಲ್ಲಿ ಇನ್ನೊಂದು ವಿಶೇಷವಾದ ವಿಜಯಲಕ್ಷ್ಮಿಯ ದೇವಸ್ಥಾನವಿದೆ. 16ರ ಸಾಮ್ರಾಜ್ಯದ ಸ್ಥಾಪನೆ ಆದಾಗ ದಸರಾ ಹಬ್ಬದ ಅಂಗವಾಗಿ ದುರ್ಗಾದೇವಿಯನ್ನು ಪ್ರತಿಷ್ಠಾಪಿಸಿ ಹಬ್ಬವನ್ನು ಆಚರಿಸುತ್ತಿದ್ದರು. ವಿಜಯಲಕ್ಷ್ಮಿಯ ಆರಾಧನೆಯು ವಿಜಯನಗರದ ಸಾಮ್ರಾಜ್ಯದ ಯಶಸ್ಸಿಗೆ ಒಂದು ಪ್ರಮುಖ ಕಾರಣವಾಗಿತ್ತು ಎಂದು ಹೇಳ್ತಾರೆ. ಬನ್ನಿ ಈಗ ನಾವು ವಿಜಯಲಕ್ಷ್ಮಿ ದರ್ಶನ ಮಾಡೋಣ. ಪುರಾತನ ದೇವಸ್ಥಾನ, ಇತ್ತೀಚೆಗೆ ನವೀಕರಣಗೊಂಡಿದೆ. ಇದು ಪ್ರತಿದಿನ ಮಧ್ಯಾಹ್ನ ಅನ್ನದಾಸೋಹ ಕೂಡ ಇಲ್ಲಿ ನಡೆಸ್ತಾರೆ. ಇದುವೇ ವಿಜಯಲಕ್ಷ್ಮಿ ದೇವಸ್ಥಾನ. ತುಂಬ ಅದ್ಭುತವಾದ ದೇವಸ್ಥಾನ. ಬಾಗಿಲು ಹಾಕಿರೋದ್ರಿಂದ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ವಿಜಯಲಕ್ಷ್ಮಿ ದೇವಸ್ಥಾನ. ವಿಡಿಯೋ ಚಿತ್ರೀಕರಣಕ್ಕೆ ಅನುಮತಿ ಇಲ್ಲ, ಆದರೂ ಕೂಡ ಪ್ರಯತ್ನ ಪಟ್ಟಿದ್ದೀನಿ. ಬನ್ನಿ ಹೋಗೋಣ. ಈಗ ಬನ್ನಿ ನಾವೀಗ ಶಿವನ ದರ್ಶನ ಮಾಡಲಿಕ್ಕೆ ಹೋಗೋಣ. ಒಳಗಡೆ ಹೋಗ್ತಾ ಇದ್ದೀನಿ ಈಗ. ಓಂ ನಮಃ ಶಿವಾಯ. ಇಲ್ಲಿ ನೀವು ಶಿವಲಿಂಗ ದರ್ಶನ ಮಾಡ್ಬೋದು. ನಾನು ಆಗಲೇ ಹೇಳ್ದಂಗೆ ಪಂಪಾದೇವಿ ಇಲ್ಲಿ ನೀವು ನೋಡ್ಬೋದು. ಪಂಪಾದೇವಿ ಶಿವನ ಕುರಿತು ತಪಸ್ಸು ಮಾಡಿದ್ದಂಥ ಸ್ಥಳ ಆಗಿರೋದ್ರಿಂದ ಪಂಪಾದೇವಿಯನ್ನು ಕೂಡ ಇಲ್ಲಿ ನೋಡ್ಬೋದು. ಈ ರೀತಿಯಾಗಿ ಶಿವನ ಕುರಿತು ಪಂಪಾದೇವಿ ಇಲ್ಲಿ ತಪಸ್ಸು ಮಾಡ್ತಾಳೆ. ಶಿವನ ಎದುರಿಗೆ ಒಂದು ನಂದಿ. ಓಂ ನಮಃ ಶಿವಾಯ. ಮತ್ತೊಂದು ಸಲ ನಾವು ಪಂಪಾದೇವಿಯ ದರ್ಶನ ಮಾಡೋಣ. ಪಾರ್ವತಿ ದೇವಿ ಅಥವಾ ಪಂಪಾದೇವಿ ಶಿವನನ್ನು ಮದುವೆಯಾದ ಸ್ಥಳ. ಇದೇ ಸ್ಥಳದಲ್ಲಿ ನೀವು ಶಂಕರಾಚಾರ್ಯರ ಮೂರ್ತಿಯನ್ನು ಕೂಡ ನೋಡ್ಬೋದು. ಬನ್ನಿ ಈಗ ತೋರಿಸ್ತಾ ಇದ್ದೀನಿ. ಮೇಲೆ ಈಗ ನೋಡ್ತಾ ಇದ್ರದು ಶಂಕರಾಚಾರ್ಯ ಮೂರ್ತಿ.
ಸ್ನೇಹಿತರೆ, ಬನ್ನಿ ಈಗ ನಾವು ಹೋಗೋಣ ರಾಮಾಯಣ ಕಾಲದ ಪ್ರಸಿದ್ಧವಾದ ಶಬರಿಯ ಗುಹೆಯನ್ನು ನೋಡ್ಲಿಕ್ಕೆ ಹೋಗೋಣ. ಶಬರಿಯ ಗವಿ, ಬನ್ನಿ ಈಗ ನೋಡಕ್ಕೆ ಹೋಗೋಣ. ಮೆಟ್ಲುಗಳ ಹತ್ತಿರ ಮೇಲೆ ಹೋಗ್ಬೇಕು. ಇದು ಎಲ್ಲ ನವೀಕರಣ ಮಾಡಿದ್ದಾರೆ, ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಮೇಲ್ಗಡೆ ಹೋಗೋಣ ಬನ್ನಿ. ಇಲ್ಲಿಂದ ನೀವು ವ್ಯೂ ನೋಡ್ಬೋದು. ವ್ಯೂ ಪಾಯಿಂಟ್ ಮಾಡಿದ್ದಾರೆ ಮೇಲ್ಗಡೆ ನೋಡಲಿಕ್ಕೆ. ಸೊ ಇದೊಂದು ಗವಿ, ಒಳ್ಳೆ ಸಿಕ್ಕಾಪಟ್ಟೆ ತಂಪಿದೆ, ಸ್ವಲ್ಪ ಹುಳ ಉಪ್ಪಡಿ ಭಯ ಜಾಸ್ತಿ. ಮೇಲ್ಗಡೆ ಗುಹೆಯಲ್ಲಿದ್ದೇನೆ ನಾನು. ಇದ್ರ ಕೆಳಗಡೆ ಇರೋದೇ ಶಬರಿ ಗುಹೆ. ಬನ್ನಿ ಫಸ್ಟ್ ಮೇಲೆ ಹೋಗ್ಬಿಡೋಣ ನಾವು. ನಾವೀಗ ಶಬರಿಯ ಗವಿಯಲ್ಲಿದ್ದೇವೆ. ಸೊ ಈ ಗವಿಯಲ್ಲಿ ಪೂರ್ತಿ ಒಳಗಡೆ ಬಂದಿದ್ದೀನಿ. ಟಾರ್ಚ್ ಹಾಕಿ ನೋಡ್ತಾ ಇದ್ದೀವಿ ಒಳಗಡೆ ಏನಿದೆ ಅಂತ, ಹುಳ ಪುಡಿಗಳು ಅಂತ ಹೇಳ್ಬಿಟ್ಟು. ಸೊ ಇಲ್ಲೇ ಸ್ವಲ್ಪ ಹೊತ್ತು ಧ್ಯಾನ ಕೊಳ್ತಿದ್ವಿ. ನನ್ನ ಜೊತೆ ಒಬ್ಬ ಗುಜರಾತಿನ ಒಬ್ಬ ವ್ಯಕ್ತಿ ಕೂಡ ಇದ್ದರು. ಬನ್ನಿ ಈಗ ನಾವು ರಾಮಾಯಣ ಕಾಲದ ಶಬರಿಯ ಕಥೆಯನ್ನು ಇಲ್ಲಿ ನೋಡೋಣ. ರಾಮಾಯಣದಲ್ಲಿ ಒಂದು ಉಲ್ಲೇಖ ಬರುತ್ತೆ, ಶಬರಿಯ ಒಂದು ಉಲ್ಲೇಖ. ಶಬರಿ ಸಾಮಾನ್ಯ ಬುಡಕಟ್ಟಿನ ಒಬ್ಬ ಮಹಿಳೆ. ಅವಳು ಧರ್ಮದ ಅರ್ಥವನ್ನು ತಿಳಿದುಕೊಳ್ಳಲು ಮತ್ತು ಜ್ಞಾನವನ್ನು ಪಡೆದುಕೊಳ್ಳಲು ಯಾವಾಗಲೂ ಆತುರತಿರುತ್ತಾಳೆ. ಹೀಗಿರುವಾಗ ಅವಳಿಗೆ ಮಾತಂಗ ಋಷಿಯ ಪರಿಚಯವಾಗುತ್ತದೆ. ಬಹುಕಾಲ ಅವಳು ಮಾತಂಗ ಋಷಿಯ ಸೇವೆಯಲ್ಲೇ ಜೀವನ ಕಳೀತಾಳೆ. ಮಾತಂಗ ಋಷಿಯು ಜೀವನದ ಕೊನೆಗಳಿಗೆಲ್ಲಿರ್ತಾರೆ. ಆಗ ಶಬರಿ ಕೇಳ್ತಾಳೆ, ಗುರುವೇ, ನಿನ್ನಂತೆ ನನಗೂ ಒಂದು ಒಳ್ಳೆಯ ಸಾವು ಬರಲಿ ಎಂದು ಕೇಳ್ಕೊತಾಳೆ. ಆಗ ಮಾತಂಗ ಋಷಿ ಹೇಳ್ತಾರೆ, ತಾಯಿ, ನಿನಗೆ ಈಗಿನ ಸಮಯ ಬಂದಿಲ್ಲ, ನಿನಗೆ ಪ್ರಭು ಶ್ರೀರಾಮ ಬಂದು ನಿನಗೆ ವಿಮುಕ್ತಿ ಕೊಡ್ತಾನೆ, ಅಲ್ಲಿವರೆಗೂ ನೀನು ಕಾಯು ಅಂತ ಹೇಳ್ತಾರೆ. ಆಗ ಶಬರಿಯು 19 ವರ್ಷಗಳ ಕಾಲ ರಾಮನಿಗಾಗಿ ಈ ಪಂಪಾ ಸರೋವರದಲ್ಲಿ ಕಾಯ್ತಿರ್ತಾಳೆ. ಪ್ರಭು ಶ್ರೀರಾಮ ಸೀತೆಯನ್ನು ಹುಡುಕುತ್ತಾ ಹೋಗುವಾಗ ಕಿಷ್ಕಿಂಧ ಭಾಗದಲ್ಲಿ ಪಂಪಾ ಸರೋವರದಲ್ಲಿ ಶಬರಿಯ ಭೇಟಿಯಾಗುತ್ತೆ. ಅವಳ ಅಪ್ರತಿಮ ಭಕ್ತಿಗೆ ಮೆಚ್ಚಿ ಶ್ರೀರಾಮನು ಆಕೆಯ ಬಳಿ ಒಂದು ದಿನ ತಂಗುತ್ತಾನೆ. ಶ್ರೀರಾಮನಿಗಾಗಿಯೇ ತಂದ ಎಳ್ಚಿ ಹಣ್ಣುಗಳನ್ನು ಶ್ರೀರಾಮನಿಗೆ ಶಬರಿ ಕೊಡುತ್ತಾಳೆ. ಪ್ರತಿಯೊಂದು ಹಣ್ಣನ್ನು ಬಾಯಿಯಿಂದ ಕಚ್ಚಿ ಪರೀಕ್ಷಿಸಿ ಒಳ್ಳೆಯ ಹಣ್ಣುಗಳನ್ನು ಮಾತ್ರ ಶ್ರೀರಾಮನಿಗೆ ಕೊಡುತ್ತಾಳೆ. ಆಗ ಲಕ್ಷ್ಮಣನು ಶಬರಿಗೆ ಹೇಳ್ತಾ, ಏನಮ್ಮ, ನನಗೆ ಬುದ್ಧಿ ಇಲ್ವಾ, ನನ್ನ ಅಣ್ಣನಿಗೆ ಎಂಜಲು ಹಣ್ಣನ್ನು ಕೊಡ್ತೀಯಾ ಎಂದು ಕೇಳ್ತಾನೆ. ಆಗ ಶ್ರೀರಾಮನು, ಲಕ್ಷ್ಮಣ, ಭಕ್ತಿ ಪ್ರೀತಿಯಿಂದ ಕೊಟ್ಟಂಥ ಈ ಹಣ್ಣಿಗೆ ಸರಿಸಾಟಿಯಾದದ್ದು ಯಾವುದೂ ಇಲ್ಲ ಎಂದು ಲಕ್ಷ್ಮಣನಿಗೆ ಹೇಳುತ್ತಾನೆ. ತದನಂತರ ಸೀತೆಯನ್ನು ಹುಡುಕಲು ಶ್ರೀರಾಮ ಹೊರಟಾಗ ಶಬರಿಯು ಅವರಿಗೆ ಒಂದು ಸಲಹೆಯನ್ನು ಕೊಡುತ್ತಾಳೆ. ಸೀತಾಮಾತೆಯನ್ನು ಹುಡುಕಲು ನೀವು ಸುಗ್ರೀವ, ಹನುಮಂತ, ಜಾಂಬವಂತ ಮತ್ತವರ ಸಂಗಡಿಗರ ಸಹಾಯ ಪಡೆದರೆ ನಿಮಗೆ ಸೀತೆಯನ್ನು ಹುಡುಕಲು ಅನುಕೂಲವಾಗಬಹುದೆಂದು ಶ್ರೀರಾಮನಿಗೆ ಸಲಹೆಯನ್ನು ಕೊಡುತ್ತಾಳೆ. ಈ ಸ್ಥಳ ಅಂಜನಾದ್ರಿ ಸಮೀಪದಲ್ಲಿಯೇ ಇದೆ. ನೀವು ಯಾವಾಗಾದರೂ ಅಂಜನಾದ್ರಿ ಭೇಟಿ ಕೊಟ್ಟಾಗ ಈ ಸ್ಥಳವನ್ನು ಒಮ್ಮೆ ಭೇಟಿ ಕೊಡಿ. ಪ್ರತಿದಿನ ಬಂದಂಥ ಭಕ್ತರಿಗೆ ಊಟದ ವ್ಯವಸ್ಥೆ ಕೂಡ ಇರುತ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ಪಂಪಾ ಸರೋವರ. ಮತ್ತು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.